ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ರೀಶಾ ಕಿಚನ್. ಇವತ್ತು ನಾವು ಕಾಜು ಕರಿಯನ್ನು ಹೇಗೆ ಮಾಡಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ. ಈಗ ನಾವು ಕಡೆಯಲ್ಲಿ 3ರಿಂದ 4 ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿಯನ್ನು ಹಾಕಿದ್ದೇವೆ. ಅದನ್ನು ಸ್ವಲ್ಪ ಕುದಿಯಲು ಬಿಡಿ. ನಂತರ ಅದರಲ್ಲಿ ಹಾಫ್ ಬೌಲ್ ಕಾಜುವನ್ನು ಆ್ಯಡ್ ಮಾಡಿಕೊಳ್ಳಿ. ಚೆನ್ನಾಗಿ ಕುದಿಯಲು ಬಿಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈ ರೀತಿ ಚೆನ್ನಾಗಿ ಕುದ್ದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಪ್ಯೂರಿ ಮಾಡಿಕೊಳ್ಳಿ. ಇವಾಗ ಒಂದು ಕಡೆಯಲ್ಲಿ ತುಪ್ಪ ಅಥವಾ ಆಯಿಲ್ ಆ್ಯಡ್ ಮಾಡಿಕೊಳ್ಳಿ. ಸ್ವಲ್ಪ ಕಾಯ್ದ ಮೇಲೆ ಅದರಲ್ಲಿ ಕಾಜು ಆ್ಯಡ್ ಮಾಡಿ ಚೆನ್ನಾಗಿ ಹುರಿದುಕೊಳ್ಳಿ. ಚೆನ್ನಾಗಿ ಬ್ರೌನ್ ಕಲರ್ ಆಗುವವರೆಗೆ ಹುರಿದುಕೊಳ್ಳಿ. ನಂತರ ಅದೇ ಕಡೆಯಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್, 1 ಸ್ಪೂನ್ ಸಾಸಿವೆ, 3ರಿಂದ 4 ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಲ್ಲಿ 2 ಪತ್ತಾ ಮಸಾಲ, 1 ದಾಲ್ಚಿನ್ನಿ ಮತ್ತು 1 ಏಲಕ್ಕಿ ಹಾಕಿ. ಇದರಿಂದ ಒಳ್ಳೆ ಸ್ವಾದ ಬರುತ್ತೆ. ನಾವು ಮೊದಲೇ ಮಾಡಿಟ್ಟುಕೊಂಡಿರುವ ಟೊಮೆಟೊ ಪ್ಯೂರಿಯನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡಿದ್ದೇವೆ. ಎಣ್ಣೆ ಬರುವ ತನಕ ಮಿಕ್ಸ್ ಮಾಡಿ. ಮನಸ್ಸಿಂದ ಮಾಡುವ ಅಡಿಗೆ ಯಾವಾಗಲೂ ರುಚಿಕರನೇ ಆಗಿರುತ್ತೆ. ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಲ್ಲಿ 1 ಟೀ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ. ಅದನ್ನು ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಕೊರಿಯಾಂಡರ್ ಪೌಡರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. 1 ಸ್ಪೂನ್ ಗರಂ ಮಸಾಲ. ನಂತರ ಅದರಲ್ಲಿ ನಾವು ಮಾಡಿಟ್ಟುಕೊಂಡಿರುವ ಕಾಜು ಮತ್ತು ಆನಿಯನ್ ಪ್ಯೂರಿಯನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಚೆನ್ನಾಗಿ ಕುದೀತಿರಬೇಕು ಇದು. ನಂತರ ಅದರಲ್ಲಿ ಕಾಜು ಆ್ಯಡ್ ಮಾಡಿ. 1 ಬೌಲ್ ಕಾಜುವನ್ನು ಆ್ಯಡ್ ಮಾಡಿದ್ದೇವೆ. ಅದನ್ನು ಚೆನ್ನಾಗಿ ಕುದಿಯಲು ಬಿಡಿ. ನಂತರ ಅದರಲ್ಲಿ ನಾವು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದ್ದೇವೆ. ಇವಾಗ ನಮ್ಮ ಕಾಜು ಕರಿ ಸವಿಯಲು ಸಿದ್ಧ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.